ಗುಜರಾತ್ನ ಅಹಮದಾಬಾದ್ನಲ್ಲಿ ಜೂನ್ 12ರಂದು ಸಂಭವಿಸಿದಂತಹ ಘೋರ ವಿಮಾನ ದುರಂತ ಮಾಸುವ ಮುನ್ನವೇ ಮತ್ತೊಂದು ವಿಮಾನ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅನಾಹುತ ಆಗದೆ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಹೌದು, ಗುವಾಹಟಿ ಚೆನ್ನೈ ಮಾರ್ಗದ ಇಂಡಿಗೋ ವಿಮಾನವೊಂದು ಮಾರ್ಗ ಮಧ್ಯೆ ಇಂಧನ ಖಾಲಿಯಾಗಿದ್ದರಿಂದ ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಸುರಕ್ಷಿತ ತುರ್ತು ಭೂಸ್ಪರ್ಶವನ್ನ ಮಾಡಿದ್ದು ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಸುಮಾರು 168 ಮಂದಿ ಪ್ರಯಾಣಿಕರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಜೂನ್ 19ರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಇಂಡಿಗೋ 6E6764 ವಿಮಾನ 19ನೇ ತಾರೀಕು ಸಂಜೆ 4:40ಕ್ಕೆ ಗುವಾಹಟಿ ವಿಮಾನ ನಿಲ್ದಾಣದಿಂದ ನಿಗದಿತ ಸಮಯಕ್ಕೆ ಟೇಕ್ ಆಫ್ ಆಯಿತು. ಇದು ಅಂದು ರಾತ್ರಿನೇ 7:45ಕ್ಕೆ ಚೆನ್ನೈನಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಆದರೆ ಚೆನ್ನೈ ನಿಲ್ದಾಣದಲ್ಲಿ ವಿಮಾನ ದಟ್ಟಣೆಯ ಹಿನ್ನೆಲೆಯಲ್ಲಿ ಪೈಲಟ್ಗೆ ಲ್ಯಾಂಡಿಂಗ್ ಮಾಡುವುದಕ್ಕೆ ಅನುಮತಿ ದೊರೆಯಲಿಲ್ಲ. ಇದರಿಂದಾಗಿ ಪೈಲಟ್ ಕೆಲಕಾಲ ವಿಮಾನವನ್ನ ಚೆನ್ನೈ ಬಾನಂಗಳದಲ್ಲೇ ಸುತ್ತಾಡಿಸಿದ್ದಾರೆ. ಆದರೂ ಅನುಮತಿ ದೊರೆತಿಲ್ಲ. ಆಗ ವಿಮಾನದಲ್ಲಿ ಇಂಧನ ಖಾಲಿಯಾಗಿತ್ತು. ಇನ್ನು ಕೊನೆಗೆ ಬೆಂಗಳೂರಿನತ್ತ ಪ್ರಯಾಣಿಸಲು ಪೈಲಟ್ ನಿರ್ಧರಿಸುತ್ತಾರೆ. ಫ್ಯೂಲ್ ಮೇಡೆಗೆ ತುರ್ತಾಗಿ ಸ್ಪಂದಿಸಿದ ಬೆಂಗಳೂರು ಏರ್ಪೋರ್ಟ್ ಅಧಿಕಾರಿಗಳು ಲ್ಯಾಂಡಿಂಗಿಗೆ ಅನುಮತಿಯನ್ನ ಕೊಟ್ಟರು. ರಾತ್ರಿ 8:15ರ ವೇಳೆಗೆ ಸುರಕ್ಷಿತವಾಗಿ ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿದ್ದು, ನಂತರ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸಿ ವಿಮಾನಕ್ಕೆ ಇಂಧನವನ್ನ ಭರ್ತಿ ಮಾಡಿ ಬಳಿಕ 10:24ರ ಸುಮಾರಿಗೆ ವಿಮಾನ ಬೆಂಗಳೂರಿನಿಂದ ಚೆನ್ನೈನತ್ತ ಟೇಕ್ ಆಫ್ ಆಯಿತು ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಅಹಮದಾಬಾದ್ ವಿಮಾನ ದುರಂತದ ಸಂದರ್ಭದಲ್ಲೂ ಕೂಡ ಪೈಲಟ್ ಮೇ ಡೇಯನ್ನ ಘೋಷಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿತ್ತು. ಇಂಡಿಗೋ ವಿಮಾನದ ಪೈಲಟ್ ಕೂಡ ಮೇ ಡೇ ಕರೆ ಕೊಟ್ಟಿದ್ದಾರೆ. ಮೇ ಡೇ ಅಂದ್ರೆ ತುರ್ತು ಸಂದೇಶ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪೈಲಟ್ ವಿಮಾನ ಅಪಾಯದಲ್ಲಿದೆ ಎಂದು ಹೇಳಿ 3 ಬಾರಿ ಮೇಡೆ 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 ಅಂತ ಘೋಷಿಸುತ್ತಾರೆ. ಆದ್ರೆ ಅದೃಷ್ಟವಶಾತ್ ಇಲ್ಲಿ ಯಾವುದೇ ರೀತಿಯ ಅನಾಹುತ ಆಗದೆ ವಿಮಾನವನ್ನ ಸೇಫ್ ಆಗಿ ತುರ್ತು ಲ್ಯಾಂಡಿಂಗ್ ಮಾಡಿದ್ದು ಪ್ರಯಾಣಿಕರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆದರೆ ಪದೇ ಪದೇ ಈ ರೀತಿಯಾಗಿ ವಿಮಾನಗಳಲ್ಲಿ ಅವಾಂತರಗಳಾಗ್ತಿರೋದು, ಎಡವಟ್ಟುಗಳು ಆಗ್ತಾ ಇರೋದು ವಿಮಾನ ಪ್ರಯಾಣಿಕರಲ್ಲಿ ಆತಂಕವನ್ನ ದಿನೇ ದಿನೇ ಹೆಚ್ಚು ಮಾಡ್ತಾ ಇದೆ.